ನಮ್ಮ ದೇಶದಲ್ಲಿ ರಂಗೋಲಿಗೆ ಒಂದು ಮಹತ್ವ ಇದೆ. ನನಗೆ ಗೊತ್ತಿರೋಷ್ಟು ವಿಷಯ ಮಾತ್ರ ಇದರಲ್ಲಿ ಶೇರ್ ಮಾಡ್ತೀನಿ. ಇದರಲ್ಲಿ ಏನಾದ್ರು ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಮತ್ತು ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಹೇಳಿ. ನಾವು ರಂಗೋಲಿನ ವಿವಿಧ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಹಾಕ್ತೀವಿ. ಕೆಲವರು ಅಕ್ಕಿ ಹಿಟ್ಟಿಂದ ಹಾಕ್ತಾರೆ, ಕೆಲವರು ಸುಣ್ಣದ ಕಲ್ಲನ್ನ ಪುಡಿ ಮಾಡಿ ಹಾಕ್ತಾರೆ, ಕೆಲವರು ಬಣ್ಣದ ಮರಳು, ಹೂವಿನ ದಳ ಹಾಗೂ ಇತರೆ ವಸ್ತುಗಳನ್ನ ಉಪಯೋಗಿಸ್ಕೊಂಡು ರಂಗೋಲಿಗಳನ್ನ ಹಾಕ್ತೀವಿ. ಅದನ್ನು ಅಲಂಕರಿಸ್ತೀವಿ ಕೂಡ. ಈ ರಂಗೋಲಿ ನಮ್ಮ ದೇಶದಲ್ಲಿ ಮನೆಯಲ್ಲಿ ನೆಮ್ಮದಿ, ಸಂತೋಷದ ಪ್ರತೀಕವಾಗಿದೆ. ಈ ಹಿಂದೆ ಅಕ್ಕಿ ಹಿಟ್ಟಿಂದ ರಂಗೋಲಿ ಹಾಕ್ತಾಯಿದ್ರು. ಏನಕ್ಕಪ್ಪ ಈ ಅಕ್ಕಿ ಹಿಟ್ಟಿಂದ ರಂಗೋಲಿ ಹಾಕ್ತಾಯಿದ್ರು ಅಂದರೆ, ಈ ಅಕ್ಕಿ ಹಿಟ್ಟು ಏನಿದೆ ಅದು ಇರುವೆಗಳಿಗೆ, ಹಕ್ಕಿಗಳಿಗೆ ಆಹಾರ ಆಗ್ತಿತ್ತು. ಹಾಗೆ ಮಧ್ಯದಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಕೂಡ ಇಡ್ತಾಯಿದ್ರು. ಹಕ್ಕಿಗಳಿಗೆ ಕುಡಿಯೋದಕ್ಕೆ ಆ ನೀರು ಉಪಯೋಗ ಆಗ್ತಾಯಿತ್ತು. ಇನ್ನು ನಮ್ಮ ರಾಜ್ಯದಲ್ಲಿ ನಾವು ರಂಗೋಲಿನ ರಂಗೋಲಿ ಅಂತ ಕರಿತೀವಿ. ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರಿಂದ ಕರೀತಾರೆ. ನಾವು ನಮ್ಮ ದಿನನಿತ್ಯದ ಲೈಫಲ್ಲಿ ಬೆಳಗ್ಗೆನೇ ರಂಗೋಲಿ ಹಾಕೋದ್ರಿಂದ ನಮ್ಮ ದೇಹಕ್ಕೆ ಒಂದು ವ್ಯಾಯಾಮ ಆಗ್ತಾಯಿತ್ತು. ಅದು ನಮ್ಮ ಆರೋಗ್ಯವನ್ನು ಸುಧಾರಿಸ್ತಾ ಇತ್ತು. ಈಗ ಈ ರಂಗೋಲಿ ಹಾಕೋದೆಲ್ಲ ಕೇವಲ ಹಬ್ಬ ಆಚರಣೆಗೆ ಮಾತ್ರ ಸೀಮಿತವಾಗಿದೆ. ಮೊದಲು ನಾವು ರಂಗೋಲಿ ಹಾಕೋದು ತುಂಬ ಖುಷಿಗೆ, ಮನಸ್ಸಿಗೆ ನೆಮ್ಮದಿ ಅಂತ ಫೀಲ್ ಆಗ್ತಾಯಿತ್ತು.